ನಮಸ್ತೆ, ನಾನು ಶ್ರೀನಾಥ್ ಅಂತ RTI ಕಾರ್ಯಕರ್ತರು ಹಾಗೂ ಸಾಮಾಜಿಕ ಹೋರಾಟಗಾರರು. ಏನಕ್ಕೆ ಅಂತಂದರೆ, ಈ ಒಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಒಂದು 150 ಲಕ್ಷಗಳ ಅನುದಾನದಲ್ಲಿ ಸೋಲಾರ್ ಅಳವಡಿಕೆ ಕಾಮಗಾರಿ ಟೆಂಡರ್ ಕರೆದ್ರು. ಈ KPPP ಪೋರ್ಟಲ್ ಮುಖಾಂತರ ಟೆಂಡರ್ ಕಾಲ್ ಮಾಡಿದ್ದಾರೆ. ಯಾವಾಗ ಕಾಲ್ ಮಾಡಿದ್ದಾರೆ? ದಿನಾಂಕ 3/6/25ಕ್ಕೆ 14 ದಿನ ಕಾಲಾವಕಾಶ ಕೊಟ್ಟು 17ನೇ ತಾರೀಕಿಗೆ ಟೆಂಡರು ಅಂತಿಮ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಇವರು KTPP ಆಕ್ಟ್ ಪ್ರತಿಯೊಂದು ವೈಲೇಷನ್ಸ್ ಮಾಡಿದ್ದಾರೆ. ಯಾವ ಆಧಾರದ ವೈಲೇಷನ್ ಮಾಡಿದರೆ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಅವರು ಸೈಟ್ ವಿಸಿಟ್ ಲೆಟರ್ ಕಂಪಲ್ಸರಿ ಆಗಿ ತಗೊಂಡು ಹಾಕಬೇಕು ಅಂತ ಕೇಳಿದ್ದಾರೆ. ಈ ವಿಸಿಟ್ ಲೆಟರ್ ತಗೊಳಕ್ ಹೋದ್ರೆ ಅವರಿಗೆ ಆಚಾರ ಆಗಿದೆ ಸರ್. ಟೆಂಡರ್ನು ಅವ್ರು ಬೇಕಾದ್ರೆ ಟೆಂಡರ್ ಕೊಡ್ತಾ ಇದ್ದಾರೆ. ಈ KKRB ಗ್ರಾಂಟ್ ಮೊನ್ನೆ ಬಿಜಾಪುರದಲ್ಲಿ ಒಂದು ಆಯ್ತು, ಗೊತ್ತಾ ನಿಮಗೆ ವಿಚಾರ? KKRB ಗ್ರಾಂಟ್ ಬಹಳ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದ್ರನ್ನು KKRB ಗ್ರಾಂಟ್ಗಳನ್ನು ಎಲ್ಲಿಂದ ತರ್ತಿದಾರೋ? ಸರ್ಕಾರ ದುಡ್ಡಲ್ಲ, ಜನರು ತೆರಿಗೆ ದುಡ್ಡೇ ಕೊಡೋದು ಇವರು. ಎಲ್ಲಾ ಟೆಂಡರ್ನು ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಸೀಮಿತ ಗುತ್ತಿಗೆದಾರಿ ಕೊಡ್ತಾ ಇದಾರಲ್ಲ. ಇಲ್ಲಿ ಗುತ್ತಿಗೆದಾರರ ಪರವಾಗೂ ನಾನು ಮಾತಾಡ್ತಾ ಇದ್ದೀನಿ, ಪಬ್ಲಿಕ್ಸ್ ಪರವಾಗೂ ನಾನು ಮಾತಾಡ್ತಾ ಇದ್ದೀನಿ, ಕರಪ್ಷನ್ ಎಗರಷ್ಟ ಕೂಡ ಮಾತಾಡ್ತಾ ಇದ್ದೀನಿ. ನಾನು ಈ ತರ ಟೆಂಡರ್ ಕಾಲಿಂಗ್ ಮಾಡೋದು ಯಾವ ರೀತಿಯಲ್ಲೂ ಸೂಕ್ತ ಅಲ್ಲ. ಪಾರದರ್ಶಕವಾಗಿ ಟೆಂಡರ್ ಪ್ರಕ್ರಿಯೆ ನಡೆಯೋದಿಲ್ಲ. ನಂತರ ಸರ್ಕಾರಕ್ಕೆ, VTUಗೆ ಇದರಿಂದ ಲಕ್ಷಗಟ್ಟಲೆ ದುಡ್ಡು ನಷ್ಟ ಉಂಟಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಹೌದು, ಇಲ್ಲ, ರೆಸ್ಪಾನ್ಸ್ ಕೊಡೋದಿಲ್ಲ, ಲೆಟರ್ ಕೊಡೋದಿಲ್ಲ. ಈಗ ಟೆಂಡರ್ ರದ್ದಾಗಬೇಕಿದೆ. ಈ ಟೆಂಡರ್ ರದ್ದಾಗಬೇಕು. ಹಾಗೆ ಅಧಿಕಾರಿಗಳ ಮೇಲೆ ಈ ಯಾವ ಆಧಾರದಲ್ಲಿ ಇಷ್ಟೊಂದು ಕ್ಲಾಸ್ಗಳನ್ನು ಹಾಕಿದ್ದಾರೆ ಅನ್ನೋದು ಕೂಡ, ಮತ್ತೆ ಎಸ್ಟಿಮೇಟ್ ಕೂಡ ಇದು ರೀಸ್ಕ್ರೂಟಿನಿ ಆಗ್ಬೇಕು. ಸರ್ಕಾರ ಎಚ್ಚೆತ್ಕೊಂಡು ಈ VTU ಮೇಲೆ ಒಂದು ನೋಟಿಸ್ ಜಾರಿ ಮಾಡಿ ಇದನ್ನು ಯಾವ ಆಧಾರದಲ್ಲಿ ಸೈಟ್ ವಿಸಿಟ್ ಲೆಟರ್ ಕೇಳಿದ್ದಾರೆ, ನಂತರದಲ್ಲಿ ಎಸ್ಟಿಮೇಟ್ ಯಾವ ಆಧಾರದಲ್ಲಿ ಒಂದು ಯೂನಿಟ್ಗೆ ಇಷ್ಟೊಂದು ಅಮೌಂಟ್ ಕೊಟ್ಟಿದ್ದೀರಾ ಅಂತ ಕೂಡ ಸರ್ಕಾರ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಟ್ಟು ಹೋರಾಟ ನಾನು ಮಾಡ್ತೀನಿ. ನಿಮ್ಮ ಮುಖಾಂತರ ಕೂಡ ನಾನು ಇದನ್ನು